ಹೆಲೋ ಎವ್ರಿವನ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಪ್ರೊಫೈಲ್ ರೇಟಿಂಗ್ SSLC ಎಕ್ಸಾಮಿನೇಷನ್ನ 3 ಮಾರ್ಕ್ ಕ್ವಶನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಈಸಿಯಾಗಿ ಯಾವ ಥರ ನೀವು ಈ ಪ್ರೊಫೈಲ್ ರೇಟಿಂಗಲ್ಲಿ 3 ಮಾರ್ಕ್ಸನ್ನು ಪಡಿಬಹುದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಈ ಪ್ರೊಫೈಲ್ ರೇಟಿಂಗನ್ನು ಯಾವ ಥರ ಕೊಟ್ಟಿರ್ತಾರೆ, ಯಾವ ಥರ ಇದನ್ನು ನೀವು ಅಟೆಂಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಯಾವ ತರ ಪ್ರೊಫೈಲ್ ರೇಟಿಂಗ್ ಅನ್ನ ಬರೀಬೇಕು, ಯಾವ ತರ ಕ್ವಶನ್ ನಿಮ್ಗೆ ಅರೈಸ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, 7th ಮೇನಲ್ಲಿ ಇರುತ್ತೆ ಈ ಕ್ವಶನ್. ನಿಮ್ಮ ಯಾವುದೇ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರು ಕೂಡ, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ನಿಮ್ಮ ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ರೆಫರ್ ಮಾಡಿದ್ರೆ 7th ಮೇನಿನ ಒಂದು ಕ್ವಶನ್ ಆಗಿರುತ್ತೆ ಇದು. ಸೊ 31st ಕ್ವಶನ್ ಅಲ್ಲಿ ಈ ಕ್ವಶನ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಯಾವ ತರ ಇರುತ್ತೆ ಹಾಗಾದ್ರೆ ಈ ಕ್ವಶನ್ ನೋಡಿ. ಇಲ್ಲಿ given below is a profile of PT Usha, Indian athlete. Write a paragraph using the clues given clues below ಅಂತ ಇದೆ ಅಲ್ವಾ. given below is a profile of PT Usha. ಕೆಳಗಡೆ ಒಂದು ಪ್ರೊಫೈಲ್ ಅನ್ನು ಕೊಟ್ಟಿರ್ತಾರೆ. PT ಉಷನ್ ಬಗ್ಗೆ ಕೊಟ್ಟಿದ್ದಾರಂತೆ. ಇಂಡಿಯನ್ ಅಥ್ಲೀಟ್. ರೈಟ್ ಎ ಪ್ಯಾರಾಗ್ರಾಫ್. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್. ಒಂದಿಷ್ಟು ಕ್ಲೂಸ್ ನ ಕೊಟ್ಟಿರ್ತಾರೆ. ಯೂಸಿಂಗ್ ದ ಕ್ಲೂಸ್ ಬಿಲೋ. ಈ ಕ್ಲೂಸ್ ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂತೆ, ಒಂದು ಪ್ಯಾರಾಗ್ರಾಫ್ ನ ಬರಿಬೇಕಂತೆ. 1 × 3 = 3 ಮಾರ್ಕ್ಸ್. 3 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ತುಂಬಾ ಈಸಿಯಾಗಿ ಬರೆಯುವಂಥದ್ದು, ಎಲ್ಲ ಅಲ್ಲೇ ಇರುತ್ತೆ. ಕ್ವಶನ್ ಅನ್ನ ಯೂಸ್ ಮಾಡ್ಕೊಂಡು ಒಂದಿಷ್ಟು ವರ್ಡ್ಸ್ ಅನ್ನ ಆಡ್ ಮಾಡಿ ಒಂದು ಪ್ಯಾರಾಗ್ರಾಫ್ ಅನ್ನ ಮಾಡ್ಬೇಕು ನೀವು. ಸೊ ಯಾವ ತರ ಇರುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಹೌ ಟು ರೈಟ್ ಇನ್ ಈಸಿ ವೇ, ಯಾವ ತರ ಇದನ್ನ ಈಸಿಯಾಗಿ ನಾವು ಬರಿಬೇಕು ಅನ್ನೋದನ್ನ ನೋಡೋಣ. ಕ್ವಶನ್ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಒಂದಿಷ್ಟು ಕ್ಲೂಸ್ ಗಳನ್ನ ಕೊಟ್ಟಿರ್ತಾರೆ. ಆ ಕ್ಲೂಸ್ ನ ಯೂಸ್ ಮಾಡ್ಕೊಂಡು ನೀವು ಪ್ಯಾರಾಗ್ರಾಫ್ ಮಾಡಬೇಕು. ಅಂದ್ರೆ ಆ ಕ್ಲೂಸ್ ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕು. ಇದು ಕ್ವಶನ್ ಆಗಿರುತ್ತೆ. ಹಾಗಾದ್ರೆ ಈಸಿ ವೇ ನೋಡೋಣ. ಯಾವ ತರ ಕ್ಲೂಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಕ್ಲೂಸ್ ನೋಡಿ, ಈ ತರ ಕೊಟ್ಟಿರ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ PT ಉಷಾ ಅನ್ನೋದು ಅವರೇ ಮೆನ್ಷನ್ ಮಾಡಿದಾರಲ್ವಾ. ಫುಲ್ ನೇಮ್ ಪಿಲವಿಲ್ಲಕಂಡಿ ತೆಕ್ಕೇರ ಪರಂಬಲ್ಲಿ ಉಷಾ. ಡೇಟ್ ಆಫ್ ಬರ್ತ್ 27 ಜುಲೈ 1964. ಪ್ಲೇಸ್ ಆಫ್ ಬರ್ತ್ ಪಯ್ಯೋಲಿ, ಕೇರಳ. ಪೇರೆಂಟ್ಸ್ ಪೈತಾಲ್ ಅಂಡ್ ಲಕ್ಷ್ಮಿ. ನಿಕ್ ನೇಮ್ ಪಯ್ಯೋಲಿ ಎಕ್ಸ್ಪ್ರೆಸ್. ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್, ರನ್ನಿಂಗ್. ಮೆಡಲ್ಸ್ ಅಂಡ್ ಅವಾರ್ಡ್ 4 gold medals and 1 silver medal in 1986 Asian Games. ಪದ್ಮಶ್ರೀ ಅಂಡ್ ದ ಅರ್ಜುನ ಅವಾರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ಲೂಸ್ ಕೊಟ್ಟಿದ್ದಾರೆ. ಅವರ ಫುಲ್ ನೇಮ್ ಏನು, ಡೇಟ್ ಆಫ್ ಬರ್ತ್ ಏನು, ಪ್ಲೇಸ್ ಆಫ್ ಬರ್ತ್, ಇದನ್ನ ಯೂಸ್ ಮಾಡ್ಕೊಂಡು ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ಓಕೆನಾ. ಸೊ ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು, ಇಲ್ಲೊಂದು ಈಸಿ ವೇ ಅಂದ್ರೆ ಒಂದು ಟ್ರಿಕ್ ನಾನು ಹೇಳ್ಕೊಡ್ತೀನಿ. ಯಾವ ತರ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಹಿ ಆರ್ ಹಿಸ್, ಶಿ ಆರ್ ಹರ್, ಈ ತರ ಹಾಕೋಬೇಕು. ಇಲ್ಲಿ ಮಿಡಲ್ ಅಲ್ಲಿ ನಾವೇನ್ ಜಾಯಿನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಸ್, ಆರ್, ವಾಸ್, ವರ್. ಇದು ಸೊ ಇದಿಷ್ಟನ್ನ ನಾವು ತಗೋಬೇಕು. ಯಾವ ತರ ಇದನ್ನ ಯೂಸ್ ಮಾಡಬೇಕು ಅನ್ನೋದು ಈ ತುಂಬಾ ಈಸಿ ಆಗಿದೆ. ಇವಿಷ್ಟು ವರ್ಡ್ ನ ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಮಾಡ್ಕೋಬೇಕು. ಈ ವರ್ಡ್ ನ ಇದ್ರ ಮಿಡಲ್ ಅಲ್ಲಿ ಜಾಯಿನ್ ಮಾಡ್ಕೋಬೇಕು. ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ನಾನು ಹೇಳ್ತಾ ಇರೋದು, ತುಂಬಾ ನಮಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದಿಕ್ಕೆ ಬರೋದಿಲ್ಲ ಅನ್ನೋ ಅಂತರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಈಸಿಯಾಗಿ ಯಾವ ತರ ಈ 4 ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು, ಇಲ್ಲಿ 4 ವರ್ಡ್, ಈ 4 ವರ್ಡ್ ಯೂಸ್ ಮಾಡ್ಕೊಂಡು ಯಾವ ತರ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹಿ ಅಂತ ಹೇಳಿದ್ರೆ ಅವನು, ಹಿಸ್ ಅಂತ ಹೇಳಿದ್ರೆ ಅವನ, ಶಿ ಅಂತ ಹೇಳಿದ್ರೆ ಅವಳು, ಹರ್ ಅಂತ ಹೇಳಿದ್ರೆ ಅವಳ. ಈಸ್, ಆರ್, ವಾಸ್, ವರ್ ಇದನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ಇದೆರಡೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ಪ್ರೆಸೆಂಟಿನ ಸಿಂಗ್ಯುಲರ್ ಅಲ್ಲಿ ನಾವು ಈಸ್ ನ ಯೂಸ್ ಮಾಡ್ತೀವಿ. ಪ್ರೆಸೆಂಟಿನ ಪ್ಲೂರಲ್ ಅಲ್ಲಿ ನಾವು ಆರ್ ಅನ್ನ ಯೂಸ್ ಮಾಡ್ತೀವಿ. ಪಾಸ್ಟಿನ ಸಿಂಗ್ಯುಲರ್ ಅಲ್ಲಿ ನಾವು ವಾಸ್ ನ ಯೂಸ್ ಮಾಡ್ತೀವಿ. ಪಾಸ್ಟಿನ ಪ್ಲೂರಲ್ ಅಲ್ಲಿ ನಾವು ವರ್ ಅನ್ನ ಯೂಸ್ ಮಾಡ್ತೀವಿ. ಇದು ಗೊತ್ತಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಇನ್ ಕೇಸ್ ಮೇಲ್ ಜೆಂಡರ್ ಆದ್ರೆ ನಾವು ಹಿ ಅಥವಾ ಹೀಸ್ ಅನ್ನ ಬಳಸಬೇಕು. ಫಿಮೇಲ್ ಜೆಂಡರ್ ಆದ್ರೆ ನಾವು ಶಿ ಅಥವಾ ಹರ್ ಅನ್ನ ಬಳಸಬೇಕು. ಇಲ್ಲಿ ನಮ್ಗೆ ಫಿಮೇಲ್ ಅಂತ ಗೊತ್ತಿದೆ, PT ಉಷಾ ಫಿಮೇಲ್ ಆಗಿದಾರಲ್ವಾ. ಸೊ ಶಿ ಅಥವಾ ಹರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂಡು ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ಸೊ ಇದನ್ನ ಸ್ಟಾರ್ಟಿಂಗ್ ಹಾಕೋಬೇಕು. ಇದಕ್ಕಿಂತ ಮೊದಲು ಇದನ್ನ ಮಿಡಲ್ ಅಲ್ಲಿ ಹಾಕೋಬೇಕು. ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು, ಅದಕ್ಕೂ ಮೊದಲು ಸ್ಟಾರ್ಟಿಂಗ್ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಾಗುತ್ತೆ. ಯಾವ ತರ ಒಂದು ಸೆಂಟೆನ್ಸ್ ನ ಸ್ಟಾರ್ಟಿಂಗ್ ಯಾವ ತರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ PT ಉಷಾ, ಇಂಡಿಯನ್ ಅಥ್ಲೀಟ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ ಅಂತ ಇದೆ ಅಲ್ವಾ. ಸೊ ಈ ತರ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಸೆಂಟೆನ್ಸ್ ಇದ್ರಲ್ಲೇ ಇರುತ್ತೆ. ಫಸ್ಟ್ ಸೆಂಟೆನ್ಸ್ ನ ನೀವು ಕ್ವಶನ್ ಮೇಲೆ ಫಾರ್ಮೇಶನ್ ಮಾಡಬಹುದು. ಯಾವ ತರ ಮಾಡಬಹುದು, ಇಲ್ಲಿ ನೋಡಿ. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ದ ಇಂಡಿಯನ್ ಅಥ್ಲೀಟ್ PT ಉಷಾ. ಇಲ್ಲಿಂದನೇ ತಗೊಂಡೆ ಅಲ್ವಾ ನಾನಿಲ್ಲಿ. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಅಂತ ಹಾಕ್ದೆ. ಇಲ್ಲಿ ದ ಹಾಕೊಂಡೆ. ದ ಗಿವನ್ ಪ್ರೊಫೈಲ್
ಈಸ್ ಅಬೌಟ್ ಯಾರ ಬಗ್ಗೆ ಇದೆ? ದ PT ಉಷಾ ಇಂಡಿಯನ್ ಅಥ್ಲೀಟ್. ಇದನ್ನೇ ತಗೊಂಡೆ ಅಲ್ವಾ? ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಅನ್ನೇ ಹಾಕೊಂಡು ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿದೆ. ಸೊ ನೋಡಿ, ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್. ನೀವು ಕೂಡ ಇದೇ ತರ ಎಲ್ಲಾ ಒಂದು ಪ್ರೊಫೈಲ್ ರೇಟಿಂಗ್ ಅಲ್ಲೂ ಈ ಸೆಂಟೆನ್ಸ್ ನ ಯೂಸ್ ಮಾಡಬಹುದು. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ದ. ಸೊ ಇಲ್ಲಿ ಕೊಟ್ಟಿರ್ತಾರೆ ಅವ್ರು ಯಾರು ಅಂತ ಹೇಳಿ ಅಲ್ವಾ? ಯಾರು? ಇಂಡಿಯನ್ ಅಥ್ಲೀಟ್ PT ಉಷಾ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರಂತೆ. ಸೊ ಅವ್ರ ಬಗ್ಗೆ ನಾವು ಇಲ್ಲಿ ಫಾರ್ಮೇಶನ್ ಮಾಡಿದ್ವಿ. ಇಲ್ಲಿ ನಿಮಗೆ ಬೇರೆ ನೇಮ್ ಅನ್ನ ಕೊಟ್ಟಿರ್ತಾರೆ, ಆ ನೇಮ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು. ಇದಿಷ್ಟನ್ನ ತಗೊಂಡ್ಬಿಟ್ಟು ನೇಮ್ ಮಾತ್ರ ಇಲ್ಲಿ ಚೇಂಜ್ ಮಾಡ್ಬೇಕಾಗಿರುತ್ತೆ. ಇದು ಫಸ್ಟ್ ಸೆಂಟೆನ್ಸ್ ನೀವು ಬರಿಬೇಕಾಗಿರೋದು. ನೆಕ್ಸ್ಟ್ ಸೆಂಟೆನ್ಸ್ ನ ಯಾವ ತರ ಫಾರ್ಮೇಶನ್ ಮಾಡಬೇಕು ಇಲ್ಲಿ ನೋಡಿ. ಸೊ ನಾನು ಹೇಳಿದೆ ನಿಮ್ಗೆ ಹಿ, ಹಿಸ್, ಶಿ, ಹರ್, ಈಸ್, ಆರ್, ವಾಸ್, ವರ್ ಇದನ್ನ ಯೂಸ್ ಮಾಡ್ಕೊಂಡು ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತ ಕ್ಲೂ ಯಾವ್ದು ನೋಡಿ? ಫುಲ್ ನೇಮ್. ಪಿಲವಿಲ್ಲಕಂಡಿ ತೆಕ್ಕೇರ ಪರಂಬಿಲ್ ಉಷಾ ಅನ್ನೋದು ಇವರ ಫುಲ್ ನೇಮ್ ಆಗಿರುತ್ತೆ. ಇದಕ್ಕೆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ಮಾಡಬೇಕು. ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು ಹಾಗಾದ್ರೆ ಇಲ್ಲಿ ನೋಡಿ. ಇಲ್ಲಿ ನಾನು ಅವಳ ಫುಲ್ ನೇಮ್ ಅಂತ ತಗೋತೀವಲ್ವಾ ನಾವು, ಅವಳು ಅಂತ ತಗೊಳ್ಳೋದಿಲ್ಲ. ಇಲ್ಲೇನ್ ತಗೋತೀವಿ? ಅವಳ ಅಂತ ತಗೋತೀವಿ. ಸೊ ಹಾಗಾದ್ರೆ ಯಾವ್ದನ್ನ ಯೂಸ್ ಮಾಡ್ಕೋಬೇಕು ನಾವು? ಹರ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು. ಇದು ಅವಳ ಅಂತ ಆಗುತ್ತೆ. ಓಕೆನಾ? ಹರ್ ಫುಲ್ ನೇಮ್ PT ಅಂತ ಇದೆ ಅಲ್ವಾ, ಅದರ ಫುಲ್ ನೇಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಹರ್ ಅಂತ ಇಲ್ಲಿ ನಾನೇ ಫಸ್ಟಿಗೆ ಏನ್ ಮಾಡ್ಕೊಂಡೆ? ಹರ್ ಅನ್ನೋದನ್ನ ಹಾಕೊಂಡೆ. ಅವಳ ಫುಲ್ ನೇಮ್ ಇಲ್ಲಿರೋದನ್ನ ತಗೊಂಡೆ ಅಲ್ವಾ, ಫುಲ್ ನೇಮ್ ಅಂತ ಹೇಳಿ ಬರ್ಕೊಂಡೆ. ಸೊ ಇದು ಸಿಂಗ್ಯುಲರ್. ಅವಳು ಅನ್ನೋದು ಸಿಂಗ್ಯುಲರ್ ಅಲ್ವಾ, ಇದು ಪ್ರೆಸೆಂಟ್ ಟೆನ್ಸ್. ಅಟ್ ಪ್ರೆಸೆಂಟ್ ಅವ್ರು ಇದಾರೆ ಕೂಡ. ಅವಳ ಫುಲ್ ನೇಮ್ ಏನು? ಈಸ್ ಅನ್ನೋದನ್ನ ನಾನು ಹಾಕೊಂಡೆ. ಓಕೆನಾ? ಹರ್ ಫುಲ್ ನೇಮ್ ಈಸ್ ಪಿಲವುಲ್ಲಕಂಡಿ ತೆಕ್ಕೇರ ಪರಂಬಿಲ್ ಉಷಾ. ಈ ತರ ತಗೊಂಡೆ ಅಲ್ವಾ. ಇಲ್ಲೇನು ಆಡ್ ಮಾಡಿಲ್ಲ ನಾನು. ಒಂದ್ ಕಡೆ ಹರ್ ನ ಹಾಕ್ದೆ, ಇನ್ನೊಂದ್ ಕಡೆ ಈಸ್ ಅನ್ನ ಹಾಕ್ದೆ. ಇವೆರಡನ್ನ ತಗೊಂಡು ಒಂದು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಿದೆ. ತುಂಬಾ ಈಸಿ ಆಗಿದೆ ಅಲ್ವಾ? ಇಲ್ಲೇನಿಲ್ಲ, ಅವಳ ಫುಲ್ ನೇಮ್ ಈ ತರ ತಗೊಂಡಿರೋದು ನಾನು. ಓಕೆನಾ? ಸೊ ಇಲ್ಲಿ ಈಸ್ ಅನ್ನ ತಗೊಂಡೆ. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ನ ಆಡ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಿದೆ. ಅರ್ಥ ಆಯ್ತು ಅಂತ ಹೇಳ್ಕೊಡ್ತೀನಿ. ಹರ್ ಫುಲ್ ನೇಮ್ ಈಸ್ ಪಿಲವುಲ್ಲಕಂಡಿ ತೆಕ್ಕೇರ ಪರಂಬಿಲ್ ಉಷಾ ಅನ್ನೋದು ಒಂದು ಸೆಂಟೆನ್ಸ್ ಆಯ್ತು. ಸೆಕೆಂಡ್ ಸೆಂಟೆನ್ಸ್, ಸೆಕೆಂಡ್ ಕ್ಲೂ ಏನ್ ಕೊಟ್ಟಿದ್ದಾರೆ? ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಎಷ್ಟು? 27th July 1964. ಇದು ನಿಮ್ಗೆ ಕೊಟ್ಟಿರುವಂತ ಸೆಕೆಂಡ್ ಕ್ಲೂ ಆಗಿರುತ್ತೆ. ಸೊ ಯಾವ ತರ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡ್ಬೇಕು ನೋಡಿ. ಡೇಟ್ ಆಫ್ ಬರ್ತ್ ಕೊಟ್ಟವಾಗ ಯಾವಾಗ್ಲೂ ಶಿ ವಾಸ್ ಬಾರ್ನ್. ಇಲ್ಲಿ ಶಿ ಅವಳು ಅಂತ ಆಗ್ಬೇಕಲ್ವಾ, ಅವಳ ಅಲ್ಲ. ಹರ್ ವಾಸ್ ಬಾರ್ನ್ ಅಂತ ಹಾಕಿದ್ರೆ ತಪ್ಪಾಗತ್ತೆ, ಅವಳ ಅಂತ ಆಗುತ್ತೆ. ಇಲ್ಲಿ ಶಿ ಅವಳು ಅಂತ ಆಗ್ಬೇಕು. ಶಿ ವಾಸ್ ಬಾರ್ನ್ ಇದೇ ತರ ನಾವು ತಗೋಬೇಕಾಗುತ್ತೆ. ಏನಕ್ಕೆ? ಶಿ ವಾಸ್ ಬಾರ್ನ್. ಇಲ್ಲೇ ನೀವು ಡೇಟ್ ಆಫ್ ಬರ್ತ್ ಬಂದ್ರೂ ಕೂಡ ಇದೇ ತರ ನೀವು ಬರಿಬೇಕಾಗುತ್ತೆ. ಇದಕ್ಕೊಂದು ಇಲ್ಲಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಶಿ ವಾಸ್ ಬಾರ್ನ್ 27 July 1964. ಇದನ್ನ ನೆನ್ಪಿಟ್ಕೊಳ್ಳಿ. ವಾಸ್ ಬಾರ್ನ್ ಅಂತಾನೆ ತಗೋಬೇಕಾಗಿರುತ್ತೆ. ಅಂದ್ರೆ ಆಲ್ರೆಡಿ ಅವ್ರು ಹುಟ್ಟಿರ್ತಾರಲ್ವಾ, ಅದನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ತಗೋತೀವಿ. ಇಲ್ಲಿ ಇನ್ ಕೇಸ್ ಮೇಲ್ ಜೆಂಡರ್ ಆಗಿದ್ರೆ ಹಿ ವಾಸ್ ಬಾರ್ನ್ ಅಂತ ತಗೋತಿದೀವಿ. ಇಲ್ಲಿ ನಮಗೆ ಕೊಟ್ಟಿರೋದು ಫಿಮೇಲ್ ಜೆಂಡರ್ ಆಗಿರೋದ್ರಿಂದ ನಾವು ಶಿ ವಾಸ್ ಬಾರ್ನ್ ಅಂತ ತಗೋತೀವಿ. ಸೆಕೆಂಡ್ ಸೆಂಟೆನ್ಸ್ ಫಾರ್ಮೇಶನ್ ಆಯ್ತಲ್ವಾ. ನೆಕ್ಸ್ಟ್ ಕ್ಲೂ ನ ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ? ನೆಕ್ಸ್ಟ್ ಕ್ಲೂ ನೋಡಿ, ಪ್ಲೇಸ್ ಆಫ್ ಬರ್ತ್. ಎಲ್ಲಿ ಹುಟ್ಟಿರೋದವರು? ಪ್ಲೇಸ್ ಆಫ್ ಬರ್ತ್ ಪೈಯೋಲಿ, ಕೇರಳ. ಇದನ್ನ ನೀವು ಆರಾಮಾಗಿ ತಗೋಬಹುದು. ಅವಳ ಹುಟ್ಟಿದ ಊರು ಅಂತ ಆಗುತ್ತೆ ಅಲ್ವಾ. ಅವಳು ಹುಟ್ಟಿದ ಊರು ಅಲ್ಲ, ಅವಳ ಹುಟ್ಟಿದ ಊರು ಅಂತ ಆಗುತ್ತೆ. ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕು? ಹರ್ ಇದ್ರ ಹಿಂದೆ ಏನ್ ಹಾಕೊಂಡೆ ನಾನು? 4ರಲ್ಲಿ ಒಂದಲ್ವಾ. ಇಲ್ಲಿ ಫಿಮೇಲ್ ಆಗಿರೋದ್ರಿಂದ ಶಿ ಅಥವಾ ಹರ್ನೇ ತಗೋಬೇಕು. ಹರ್ ಪ್ಲೇಸ್ ಆಫ್ ಬರ್ತ್, ಅವಳು ಎಲ್ಲಿ ಹುಟ್ಟಿದ್ಲು? ಹುಟ್ಟಾಗಿದೆ ಅಲ್ವಾ. ಸೊ ಏನ್ ಹಾಕೊಂಡೆ ನಾನು? ವಾಸ್ ಅನ್ನೋದನ್ನ ಹಾಕೊಂಡೆ. ಹರ್ ಪ್ಲೇಸ್ ಆಫ್ ಬರ್ತ್ ವಾಸ್ ಪೈಯೋಲಿ ಇನ್ ಕೇರಳ. ಕೇರಳ ಇಲ್ಲಿ ಇನ್ನನ್ನ ಸೇರಿಸಿದ್ದೀನಿ. ಇಲ್ಲಿ ವಾಸ್ ಮತ್ತೆ ಹರ್ ನ ಹಾಕಿದ್ದೀನಿ. ಹರ್ ಅವಳ ಹುಟ್ಟಿದ ಏನು ಊರು ಪೈಯೋಲಿ ಇನ್ ಕೇರಳ. ಕೇರಳದಲ್ಲಿ ಅವರು ಹುಟ್ಟಿರ್ತಾರೆ. ಇದನ್ನ ನಾನು ತಗೊಂಡಿರೋದು. ಅವಳ ಅಂತ ಹಾಕಿದ್ದೀನಿ ಅಲ್ವಾ. ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಏನು ಆಡ್ ಮಾಡಿಲ್ಲ. ಇಲ್ಲಿ ಮಿಡಲ್ ಅಲ್ಲಿ ಏನ್ ಹಾಕಿದ್ದೀನಿ? ವಾಸ್ ಹಾಕಿದ್ದೀನಿ. ಪೈಯೋಲಿ ಕೇರಳ. ನೀವು ಈ ತರನು ಕೂಡ ಬರಿಬಹುದು. ಪೈಯೋಲಿ ಕೇರಳ ಅಂತ ಹೇಳಿ ಬರೆದ್ರೆ ಸೆಂಟೆನ್ಸ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಕ್ಲೂ ಏನ್ ಕೊಟ್ಟಿದ್ದಾರೆ? ಪೇರೆಂಟ್ಸ್. ಸೊ ಪೇರೆಂಟ್ಸ್ ಅನ್ನೋದಕ್ಕೆ ಯಾವ ತರ ಮಾಡ್ತೀರಾ? ಅವಳ ಅಂತ ಬರುತ್ತಲ್ವಾ, ಮತ್ತೆ ಶಿ ಅಂತ ಬರಲ್ಲ, ಅವಳು ಅಂತ ಬರಲ್ಲ. ಅವಳ ಅಪ್ಪ ಅಮ್ಮ, ಅವಳ ತಂದೆ ತಾಯಿ. ನೋಡಿ, ಹರ್ ಪೇರೆಂಟ್ಸ್. ಹರ್ ಪೇರೆಂಟ್ಸ್ ಇಲ್ಲಿ ಪ್ಲೂರಲ್ ಇದೆ. ಪೇರೆಂಟ್ಸ್ ಅನ್ನೋದು ಪ್ಲೂರಲ್ ಅಲ್ವಾ. ಪ್ಲೂರಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದು ತಗೋಬೇಕು? ಆರ್ ನ ಯೂಸ್ ಮಾಡ್ತೀವಿ. ನಾವು ಇಲ್ಲಿ ಏನ್ ಆಡ್ ಮಾಡಿದ್ವಿ? ಈ ಒಂದು ಕೋಲನ್ ಕೊಟ್ಟಿದ್ದಾನಲ್ವಾ, ಈ ಕೋಲನ್ನ ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ನೀವು? ಆರ್ ನ ಹಾಕೋತೀರಾ. ಓಕೆನಾ? ಹರ್ ಪೇರೆಂಟ್ಸ್ ಆರ್ ಪೈತಾಲ್ ಅಂಡ್ ಲಕ್ಷ್ಮಿ ಕೊಟ್ಟಿದ್ದಾರೆ ನೋಡಿ. ಪೈತಾಲ್ ಅಂಡ್ ಲಕ್ಷ್ಮಿ. ನೀವು ಇಲ್ಲಿ ಹರ್ ಫಾದರ್ ವಾಸ್ ಪೈತಾಲ್,
ಹರ್ ಮದರ್ ಇಸ್ ಲಕ್ಷ್ಮಿ ಅಂತ ಹೇಳಿ ಕೂಡ ಫಾರ್ಮೇಶನ್ ಮಾಡ್ಬೋದು. ನಾನು ಒಂದೇ ಸೆಂಟೆನ್ಸ್ ಹಾಕಿದ್ದೀನಿ. ಇಲ್ಲಿ ಇರೋದು ಪೇರೆಂಟ್ಸ್ ಅನ್ನೋದ್ರಿಂದ ಇದನ್ನೇ ಹಾಕೊಂಡಿದ್ದೀನಿ. ಹರ್ ಪೇರೆಂಟ್ಸ್ ಆರ್, ಇವರ ಅಪ್ಪ ಅಮ್ಮ ಯಾರು ಅಂತ ಹೇಳಿದ್ರೆ ಪೈತಾಲ್ ಅಂಡ್ ಲಕ್ಷ್ಮಿ. ಸ್ಟಾರ್ಟಿಂಗ್ ಅಲ್ಲಿ ಹರ್ ಸೇರಿಸ್ಕೊಂಡಿದ್ದೀನಿ, ಮಿಡಲ್ ಅಲ್ಲಿ ಆರ್ ಅನ್ನ ಸೇರಿಸ್ಕೊಂಡು ಒಂದು ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿದ್ದೀನಿ. ಏನು ಆಡ್ ಮಾಡೋದಿಲ್ಲ, ಕೊಟ್ಟಿರೋದಕ್ಕೆ ಈಸು ವಾಸು ಹರ್ರು ಶಿ ಇದನ್ನ ಆಡ್ ಮಾಡ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಕ್ಲೂಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ನಿಕ್ ನೇಮ್. ಅವ್ರಿಗೊಂದು ನಿಕ್ ನೇಮ್ ಕೂಡ ಇದೆಯಂತೆ, ಅಡ್ಡೆಸ್ರು ಅಂತ ಕರಿತಿಲ್ವ, ಆ ತರ ಒಂದು ನಿಕ್ ನೇಮ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತೆ. ಪೈಯೋಲಿ ಎಕ್ಸ್ಪ್ರೆಸ್, ಇದು ಅವ್ರನ್ನ ಕರೆಯೋದು ಪೈಯೋಲಿ ಎಕ್ಸ್ಪ್ರೆಸ್. ತುಂಬಾ ಚೆನ್ನಾಗಿ ಅವರು ರನ್ನಿಂಗ್ ಅಲ್ಲಿ ಇರ್ತಾರಲ್ವಾ, ಅದಕ್ಕೋಸ್ಕರ ಏನಂತ ಕರೀತಾರೆ, ಪೈಯೋಲಿ ಎಕ್ಸ್ಪ್ರೆಸ್ ಅನ್ನೋದು ಅವರ ನಿಕ್ ನೇಮ್ ಆಗಿರುತ್ತೆ. ಇಲ್ಲೂ ಕೂಡ ಅವಳ ಅಲ್ವಾ, ಅವಳಿಗೆ ಇದು ಅಂತ ಇನ್ನೊಂದು ಹೆಸರು. ಏನು ಅಂತ ಹೇಳಿದ್ರೆ ಅದಕ್ಕೆ ಏನ್ ಯೂಸ್ ಮಾಡ್ಬೇಕು ನಾವು, ಹರ್, ಅವಳ, ಹರ್. ಹರ್ ನಿಕ್ ನೇಮ್ ಈಸ್ ಅಲ್ವಾ, ಪ್ರೆಸೆಂಟ್ ಟೆನ್ಸ್ ಇವಾಗಲೂ ಕೂಡ ಇದ್ದಾರೆ. ಹರ್ ನಿಕ್ ನೇಮ್ ಈಸ್ ಪೈಯೋಲಿ ಎಕ್ಸ್ಪ್ರೆಸ್. ಅವರ ನಿಕ್ ನೇಮ್ ಏನಾಗಿರುತ್ತೆ, ಪೈಯೋಲಿ ಎಕ್ಸ್ಪ್ರೆಸ್ ಅನ್ನೋದು ಅವರ ನಿಕ್ ನೇಮ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹರ್ ಸೇರಿಸಿದೀನಿ, ಮಿಡಲ್ ಅಲ್ಲಿ ಈಸ್ ಸೇರಿಸಿದೀನಿ. ಓಕೆನಾ. ನೆಕ್ಸ್ಟ್ ಕ್ಲೂ ಏನಿದೆ, ಫೀಲ್ಡ್ ಆಫ್ ಸ್ಪೋರ್ಟ್ಸ್, ಅಥ್ಲೆಟಿಕ್, ರನ್ನಿಂಗ್. ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಅವರು ಇದ್ರು, ಯಾವ ಸ್ಪೋರ್ಟ್ಸ್ ಅಲ್ಲಿ ಇದ್ರು, ಅಥ್ಲೆಟಿಕ್ಸ್ ಅಲ್ಲಿ, ರನ್ನಿಂಗ್ ಅಲ್ಲಿ ಇದ್ರಂತೆ ಅವರು. ಸೊ ನೋಡಿ, ಹರ್ ಇಲ್ಲೂ ಕೂಡ ಅವಳ ಅಲ್ವಾ, ಹರ್ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಈಸ್, ಅವಳು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ಲು ಅಂತ ಹೇಳಿದ್ರೆ ಅಥ್ಲೆಟಿಕ್, ರನ್ನಿಂಗ್. ಇಲ್ಲಿ ಹರ್ ಹಾಕಿದೀನಿ, ಇಲ್ಲಿ ಈಸ್ ಹಾಕಿದೀನಿ, ಒಂದು ಸೆಂಟೆನ್ಸ್ ಫಾರ್ಮೇಶನ್ ಆಯ್ತಲ್ವಾ. ಸೊ ಇಲ್ಲಿ ಮಿಡಲ್ ಅಲ್ಲಿ ಒಂದು ವರ್ಡ್ ಅನ್ನ ಆಡ್ ಮಾಡ್ಬೇಕು, ಹಿಂದೆ ಒಂದು ವರ್ಡ್ ಅನ್ನ ಆಡ್ ಮಾಡ್ಬೇಕು, ಇಷ್ಟೇ. ಹರ್ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಈಸ್ ಅಥ್ಲೆಟಿಕ್, ರನ್ನಿಂಗ್. ನೆಕ್ಸ್ಟ್ ಕ್ಲೂ ನೋಡೋಣ, ಮೆಡಲ್ ಅಂಡ್ ಅವಾರ್ಡ್ಸ್. ಇದು ಲಾಸ್ಟ್ ಕ್ಲೂ ಅಲ್ವಾ ಕೊಟ್ಟಿರೋದು ನಮಗೆ, ಮೆಡಲ್ ಅಂಡ್ ಅವಾರ್ಡ್ಸ್ ಅಂತ ಇದೆ. ಫಸ್ಟ್ ಕ್ಲೂ ಏನಿದೆ, 4 gold medals and 1 silver medal in 1986 ಏಷ್ಯನ್ ಗೇಮ್ಸ್, ಪದ್ಮಶ್ರೀ ಅಂಡ್ ಅರ್ಜುನ ಅವಾರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಅವಳ ಅಂತಾನೆ ಬರುತ್ತೆ, ಹರ್ ಮೆಡಲ್ ಅಂಡ್ ಅವಾರ್ಡ್ಸ್. ಇಲ್ಲಿ ನಾನು ಸಿಂಗಲ್ ಸೆಂಟೆನ್ಸ್ ಆಗಿ ಫಾರ್ಮೇಶನ್ ಮಾಡ್ತೀನಿ. ಹರ್ ಮೆಡಲ್ಸ್ ಮತ್ತೆ ಹರ್ ಅವಾರ್ಡ್ಸ್ ಅಂತ ಹೇಳಿ ಒಂದು ಸೆಂಟೆನ್ಸ್, 2 ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ತೀನಿ. ಹರ್ ಮೆಡಲ್ಸ್ ಪ್ಲೂರಲ್ ಇದೆ ಅಲ್ವಾ, ಪ್ಲೂರಲ್ ಇರೋದ್ರಿಂದ ಏನ್ ಹಾಕಿದ್ವಿ ನಾವು, ಆರ್ ಅನ್ನ ಯೂಸ್ ಮಾಡಿದ್ವಿ, ಹೆಲ್ಪಿಂಗ್ ವರ್ಬ್ ಆರ್. ಹರ್ ಮೆಡಲ್ಸ್ ಆರ್ 4 gold medals and 1 silver medal in 1986. ಇಲ್ಲಿ ಹರ್ ಹಾಕೊಂಡ್ವಿ, ಇಲ್ಲಿ ಮಿಡಲ್ ಅಲ್ಲಿ ಏನ್ ಹಾಕಿದ್ವಿ, ಆರ್ ಅನ್ನ ಯೂಸ್ ಮಾಡಿದ್ವಿ. ಹರ್ ಮೆಡಲ್ಸ್ ಆರ್ 4 gold medals and 1 silver medal in 1986 ಏಷ್ಯನ್ ಗೇಮ್ಸ್. ನೆಕ್ಸ್ಟ್ ಏನು, ಅವಾರ್ಡ್ಸ್ ಏನು ಅಂತ ನೋಡೋಣ. ಅದನ್ನ ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ಇಲ್ಲಿ ಹರ್ ಹಾಕಿದ್ವಿ, ಹರ್ ಅವಾರ್ಡ್ಸ್ ಆರ್, ಹರ್ ಅವಾರ್ಡ್ಸ್ ಆರ್, ಇಷ್ಟೇ. ಹರ್ ಅವಾರ್ಡ್ಸ್ ಆರ್ ಪದ್ಮಶ್ರೀ ಅಂಡ್ ಅರ್ಜುನ ಅವಾರ್ಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಇದಿಷ್ಟು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೋದು. ಅಂದ್ರೆ ನನಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಟ್ರಿಕ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ಮಾಡಬಹುದು. ಓಕೆನಾ. ಸೊ ಹಾಗಾದ್ರೆ ಇದನ್ನ ಪ್ಯಾರಾಗ್ರಾಫ್ ಅಲ್ಲಿ ಯಾವ ತರ ಬರೀಬೇಕು, ಮೆಥಡ್ 1 ನಾನು ಫಸ್ಟ್ ಮೆಥಡ್ ಅಲ್ಲಿ ಕೊಟ್ಟಿದ್ದೇನೆ. ಅಂದ್ರೆ ಈಗ ನಾನು ಮಾಡಿರುವಂತ ಮೆಥಡ್ ಇದೆ ಅಲ್ವಾ, ಅಂದ್ರೆ ತುಂಬಾ ಈಸಿಯಾಗಿ ಯಾವ ತರ ಫಾರ್ಮೇಶನ್ ಮಾಡಬೇಕು. ಇಲ್ಲ ನನಗೆ ಗ್ರಾಮ್ಯಾಟಿಕಲ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ವೇಲಿ ಬರ್ಕೊಂಡು ಹೋಗ್ಬೋದಾಗುತ್ತೆ. ನನಗೆ ಗ್ರಾಮ್ಯಾಟಿಕಲ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ತರ ಈಸಿಯಾಗಿ ನೀವು ಫಾರ್ಮೇಶನ್ ಮಾಡಬಹುದು. ಸೊ ಪ್ಯಾರಾಗ್ರಾಫ್ ಯಾವ ತರ ಬರುತ್ತೆ ನೋಡಿ. ಫಸ್ಟ್ ಸೆಂಟೆನ್ಸ್ ನಾವು ಫಾರ್ಮೇಶನ್ ಮಾಡಿರೋದು, ದ ಗಿವನ್ ಪ್ರೊಫೈಲ್ ಇಸ್ ಅಬೌಟ್ ದ ಇಂಡಿಯನ್ ಅಥ್ಲೀಟ್ ಪಿಟಿ ಉಷಾ. ಹರ್ ಫುಲ್ ನೇಮ್ ಇಸ್ ಪಿಲವುಲ್ಲಕಂಡಿ ತೆಕ್ಕೇರ ಪರಂಬಿಲ್ ಉಷಾ. She was born on 27 July 1964. Her place of birth was Payoli in Kerala. Her parents are Paital and Lakshmi. Her nickname is Payoli Express. Her field of sports is athletic running. Her medals are 4 gold medals and 1 silver medal in 1986. Her awards are Padma Shri and the Arjuna Award by Government of India. So ಇದಿಷ್ಟು ನಾನು ಫಾರ್ಮೇಶನ್ ಮಾಡಿರೋದು, ಎಲ್ಲೂ ಏನು ಆಡ್ ಮಾಡಿಲ್ಲ ನೋಡಿ. ನಾನು ಹಾಕಿರೋದು ಏನಪ್ಪಾ ಅಂತ ಹೇಳಿದ್ರೆ ಹರ್ ಫುಲ್ ನೇಮ್. ಓಕೆನಾ. ಸೊ ಇದಿಷ್ಟು ನೀವು ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು. ಗಿವನ್ ಪ್ರೊಫೈಲ್ ಇಸ್ ಅಬೌಟ್ ದ ಅಂತ ಇದೆ ಅಲ್ವಾ, ಇದಿಷ್ಟು ನೀವು ಎಲ್ಲಾ ಕಡೆ ಯೂಸ್ ಮಾಡ್ಬೋದಾಗತ್ತೆ. ನಾನು ಹೇಳ್ದಾಗೆ ಅಲ್ಲಿ ಪ್ಲೇಸ್ ಆಫ್ ಡೇಟ್ ಅಂದ್ರೆ ಬರ್ತ್ ಡೇಟ್ ಅನ್ನ ಕೊಟ್ಟಿದ್ರೆ ಮಾತ್ರ ಏನ್ ಮಾಡ್ಬೇಕು, ನೀವು ವಾಸ್ ಬಾರ್ನ್ ಅನ್ನ ಹಾಕೋಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಕಡೆ ಇದನ್ನ ಯೂಸ್ ಮಾಡಿ. ಏನು ಆಡ್ ಮಾಡಿಲ್ಲ ನೋಡಿ, ಇಲ್ಲಿ ರೆಡ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿದೀನಲ್ವಾ, ಹರ್ ಈಸ್, ಶಿ, ಹರ್, ವಾಸ್, ಹರ್, ಆರ್, ಹರ್ ಈಸ್, ಹರ್ ಆರ್, ಈ ತರ ಯೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಇನ್ನು ಉಳಿದಿರೋದೆಲ್ಲ ಅವರು ಕೊಟ್ಟಿರುವಂತ ಕ್ಲೂಸ್ಗಳೇ. ಯಾವ ಒಂದು ಕಷ್ಟವಾಗಿರುವಂತ ವರ್ಡ್ನ ಕೂಡ ನಾನಿಲ್ಲಿ ಹಾಕಿಲ್ಲ. ಈಸಿಯಾಗಿ ಯಾವ ತರ ಪ್ಯಾರಾಗ್ರಾಫ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನು ಹೇಳಿದ್ದೀನಿ. ಸೊ ಮೆಥಡ್ ಸೆಕೆಂಡ್, ಇದನ್ನ ನೀವು ಎಲ್ಲಾ ಕಡೆನೂ ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಇದು ಮೇಲ್ ಆದ್ರೆ ನೀವು ಇಲ್ಲಿ ಹಿಸ್ ಅಂತ ಹಾಕೋತಿದ್ರಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಅದೇ ಯೂಸ್ ಆಗುತ್ತೆ. ಪ್ರೆಸೆಂಟ್, ಪಾಸ್ಟ್ ಅಂದ್ರೆ ಹುಟ್ಟಿರೋದನ್ನ ಮಾತ್ರ ನೀವು ಪಾಸ್ಟ್ ಅಲ್ಲಿ ಹಾಕೋಬೇಕಾಗತ್ತೆ. ಆಲ್ರೆಡಿ ಹುಟ್ಟಿರ್ತಾರಲ್ವಾ, ಹುಟ್ಟಿರೋ ಪ್ಲೇಸ್ ಕೂಡ ಅದೇ ಆಗಿರುತ್ತೆ. ಅದಕ್ಕೋಸ್ಕರ ನಾನು ವಾಸನ ಯೂಸ್ ಮಾಡಿದ್ದೀನಿ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿ. ಆಮೇಲೆ
ಹೆಲ್ಪಿಂಗ್ ವರ್ಬ್ನ ಈಸ್ ಯಾವಾಗ ಹಾಕಬೇಕು, ಸಿಂಗ್ಯುಲರ್ ಇದ್ರೆ ಈಸ್ ಹಾಕಬೇಕು, ಪ್ಲೂರಲ್ ಇದ್ರೆ ಆರ್ ಹಾಕಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಈ ವಾಸು ವರ್ಬ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕಿ. ಇದು ಈಸಿಯಾಗಿ ಹಾಕೋಬಹುದು, ಮೇಲ್ ಅಥವಾ ಫಿಮೇಲ್ ಐಡೆಂಟಿಫೈ ಮಾಡ್ಕೊಂಡು ಹಾಕೋಬಹುದು. ಮೆಥಡ್ 2 ಯಾವ ತರ ಬರೀಬಹುದು ಅನ್ನೋದನ್ನ ಕೊಟ್ಟಿದ್ದೀನಿ, ಅದು ಕೂಡ ಕೊಟ್ಟಿದ್ದೀನಿ ನಾನು ನೋಡಿ. ದಿಸ್ ಇಸ್ ಅ ಪ್ರೊಫೈಲ್ ಅಬೌಟ್ ಮಿಸ್ಟ್ರೆಸ್ ಪಿಟಿ ಉಷಾ. ಫುಲ್ ನೇಮ್ ಆಫ್ ಪಿಟಿ ಉಷಾ ಇಸ್ Pilaullakandi Tekkeeraparambil Usha. She was born on 27 July 1964 at Payyoli in Kerala. She is 50 years old. Her father is Paital and mother Lakshmi. She is also known as Payyoli Express. She has achieved in the field of sports is athletic running. She has got 4 gold medals and 1 silver medal in 1986. She has awarded Padma Shri and Arjuna Award by Government of India. ಈ ತರ ನೀವು ತುಂಬಾ ಗ್ರಾಮ್ಯಾಟಿಕಲ್ ಆಗು ಕೂಡ ಬರೀಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ಟ್ರಿಕ್ ನ ಫಾಲೋ ಮಾಡಿದ್ರೆ ನೀವು ಆರಾಮಾಗಿ 3 ಮಾರ್ಕ್ಸ್ ನ ತಗೋಬಹುದಾಗತ್ತೆ. ನನಗೆ ತುಂಬಾ ಕಷ್ಟ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದಕ್ಕೆ ಆಗಲ್ಲ ಇಂಗ್ಲಿಷ್ ಅಲ್ಲಿ ಅನ್ನೋರು ಈ ಫಸ್ಟ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ನಾವು ಈ ತರ ಪ್ಯಾರಾಗ್ರಾಫ್ ಅನ್ನ ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರೂ ಕೂಡ ಈ ಮೆಥಡ್ ಅನ್ನ ಫಾಲೋ